ನಮಸ್ಕಾರ ಸ್ನೇಹಿತರೆ, KPSC ಜಾಬ್ಗಳ ಬಗ್ಗೆ ಅತಿ ಮುಖ್ಯ ಅಪ್ಡೇಟ್ಗಳನ್ನ ತೊಗೊಂಬಂದಿ ಅಂತ ಹೇಳ್ಬೋದು. ಯಾವಾಗ ಹಾಲ್ ಟಿಕೆಟ್ ಬರುತ್ತೆ, ಯಾವಾಗ ಎಕ್ಸಾಮ್ ಡೇಟ್ ಇರುತ್ತೆ, ನಮ್ಮ ಮಾಹಿತಿ ನಾನು ಇವತ್ತು ವಿಡಿಯೋಲಿ ತೊಗೊಂಬರ್ತಾ ಇದ್ದೀನಿ. PDO ಎಕ್ಸಾಮ್ಗಳಿಗೆ ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗಳೇನಿದೆ 247 ಜಾಬ್ಗಳಿಗೆ ಕಾಲ್ಫರ್ ಏನಾಗಿದೆ ಅದಕ್ಕೆ ಮಾಹಿತಿ ಇದು ಅಂತ ಹೇಳಬೇಕು. ಹಾಲ್ ಟಿಕೆಟ್ ಯಾವಾಗ ಬರುತ್ತೆ, ಎಕ್ಸಾಮ್ ಯಾವಾಗಿರುತ್ತೆ, ಎಲ್ಲಿ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಎಲ್ಲ ಮಾಹಿತಿ ವಿಡಿಯೋಲಿ ಕೊಡ್ತಾ ಹೋಗ್ತೀನಿ. ಆಯಿತಾ? ವಿಡಿಯೋನ ಅರ್ಧಂಬರ್ಧ ನೋಡಿದಂಗೆ ಸಂಪೂರ್ಣವಾಗಿ ನೋಡಿ, ನಿಮಗೆ ಸಂಕ್ಷಿಪ್ತವಾದ ವಿವರಣೆ ಕೂಡ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. KPSC ಎಕ್ಸಾಮ್ ಏನಿದೆ, PDOದು ಹಾಲ್ ಟಿಕೆಟ್ ಯಾವಾಗ ಬರುತ್ತೆ, ಎಕ್ಸಾಮ್ ಡೇಟ್ ಯಾವಾಗ ಬರುತ್ತೆ ಅಂತ ನನಗೆ 2-3 ವಿಡಿಯೋಲಿ ಕಮೆಂಟ್ಸ್ ಕೂಡ ಜನರು ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ವಿಡಿಯೋಲಿ ಮಾಹಿತಿ ಮಾಡ್ಕೊಡೋಣ ಅಂತಾನೆ ಸಪ್ರೇಟ್ ಒಂದು ವಿಡಿಯೋ ಮಾಡಲು ಬಂದಿದ್ದೀನಿ. PDO ಎಕ್ಸಾಮ್ ಬಂದ್ಬಿಟ್ಟು 7th ಡಿಸೆಂಬರ್ ಹಾಗೂ 8ನೇ ಡಿಸೆಂಬರ್ ಇರುತ್ತೆ, 2 ದಿವಸ ಇರುತ್ತೆ. ಆಯ್ತಾ? ಹಾಲ್ ಟಿಕೆಟ್ ಬಂದ್ಬಿಟ್ಟು ಡಿಸೆಂಬರ್ 1ನೇ ತಾರೀಕೊಳಗೆ ನಿಮ್ಗೆ ಹಾಲ್ ಟಿಕೆಟ್ ಸಿಗುತ್ತೆ. ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಅಂದ್ರೆ kpsc.kar.nic.in. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, KPSC ಇದು ಅಫಿಷಿಯಲ್ ವೆಬ್ಸೈಟ್, ಬೇರೆ ಕಡೆಯಲ್ಲೂ ಕೂಡ ಹೋಗಬೇಡಿ. kpsc.kar.nic.in ಈ ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ನೀವು ಹಾಲ್ ಟಿಕೆಟ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಪಾಸ್ವರ್ಡ್ ನ ಹೊಡೆದ್ರೆ ನಿಮಗೆ ಹಾಲ್ ಟಿಕೆಟ್ಗಳು, ನಿಮ್ಮ ರಿಲೇಟೆಡ್ ಹಾಲ್ ಟಿಕೆಟ್ ನ ನೀವು ತಗೋಬಹುದು. 247 ಜಾಬ್ಗಳಿಗೆ ಕಾಲ್ಫರ್ ಆಗಿರೋದು. ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ KPSC ಇದು PDO ಎಕ್ಸಾಮ್, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮ್ಗಳು. 2 ಪೇಪರ್ಗಳಿರುತ್ತೆ. 200 ಮಾರ್ಕ್ಸ್ಗೆ ಟೋಟಲ್ ಕ್ವೆಶನ್ ಪೇಪರ್ನ ರೆಡಿ ಮಾಡಿರ್ತಾರೆ. ಜನರಲ್ ನಾಲೆಡ್ಜು, ಜನರಲ್ ಕನ್ನಡ ನಾಲೆಡ್ಜ್ ಏನಿದೆ ಅದು ಇಂಪಾರ್ಟೆಂಟು. ಇಂಗ್ಲೀಷ್ ಚೆನ್ನಾಗಿ ಓದ್ಕೊಳ್ಳಿ. ಇಂಗ್ಲೀಷ್ ಮೇಲೆ ಗ್ರಾಮರ್ ಪ್ರಿಪರೇಷನ್ ಆಗಿ ಬೇಸಿಕ್ ಇಂಗ್ಲೀಷಲ್ಲಿ ಏನಿರುತ್ತೆ ಆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಹಾಗೂ ತುಂಬ ಇಂಪಾರ್ಟೆಂಟ್ ಕೂಡ ಕಂಪ್ಯೂಟರ್ ನಾಲೆಡ್ಜ್, ಇದೆಲ್ಲದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಅವಾಗ ಹೇಳ್ದಂಗೆ GK ಜನರಲ್ ನಾಲೆಡ್ಜು, ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ನಾಲೆಡ್ಜ್ ಇದ್ರ ಮೇಲೆ ಅತಿ ಹೆಚ್ಚು ಕ್ವಶನ್ಸ್ಗಳು ಬರುತ್ತೆ. ಲಾಸ್ಟು ಸಿಕ್ಕರೆ ನಿಮಗೆ 3-4 ವರ್ಷ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿ, ಹಾಗೂ ನಿಮಗೆ ಇದು ರಿಲೇಟೆಡ್ ಬುಕ್ಸ್ ಕೂಡ ಬರುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಅದನ್ನು ಕೂಡ ನೀವು ಚೆನ್ನಾಗಿ ಪ್ರಿಪರೇಷನ್ ಆದರೆ ಅವರು ಕೂಡ ರಿಪೀಟೆಡ್ ಕ್ವಶನ್ಸ್ನ ಅವರು ಮೆನ್ಷನ್ ಮಾಡಿರ್ತಾರೆ. ಟಾಪಿಕ್ಸ್ ಅದೇ ಕ್ವಶನ್ಸ್ ರಿಪೀಟ್ ಆಗದೆ ಇದ್ರು ಟಾಪಿಕ್ ಸಿಮಿಲರ್ ಇರೋ ಕ್ವಶನ್ಸ್ ಬರಬಹುದು. ಯಾವಾಗ ರಿಪೋರ್ಟ್ ಮಾಡ್ಕೋಬೇಕು ಅಂತಂದರೆ ಹಾಲ್ ಟಿಕೆಟ್ ಅಲ್ಲಿ ಹೇಳಿರ್ತಾರೆ, ಟೈಮಿಂಗ್ಸ್ ಕೂಡ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ. ಹಾಲ್ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಸುಮ್ಮನೆ ಇಟ್ಕೊಳ್ಳೋದಲ್ಲ ಫೋನಲ್ಲಿ, ಯಾಕೆಂದರೆ ಫೋನೆಲ್ಲ ಅಲೋ ಇರೋಲ್ಲ. ಡೌನ್ಲೋಡ್ ಮಾಡಿಕೊಂಡು ಒಂದು ಕಲರ್ ಪ್ರಿಂಟ್ಔಟ್ ತೊಗೊಳ್ಳಿ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕೂಡ ತೊಗೊಳ್ಳಿ. ಆದರೆ 2-3 ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಳ್ಳಿ, ಒಂದು ಕಲರ್ ಪ್ರಿಂಟ್ಔಟ್ ಕೂಡ ತೊಗೊಳ್ಳಿ. ಇಟ್ಕೊಂಡಿರಿ. ಇಟ್ಕೊಂಡ್ಬಿಟ್ಟು ನೀವು ಯಾವ ಬ್ಯಾಗ್ನ ಕ್ಯಾರಿ ಮಾಡ್ತೀರಾ ಡಿಸೆಂಬರ್ 7-8ಕ್ಕೆ ಅವಾಗೆ ಆ ಬ್ಯಾಗಲ್ಲಿ ಇಟ್ಬಿಡಿ. ಅಥವಾ ಒಂದು ನೋಟ್ ಪ್ಯಾಡ್ ಇದ್ರೆ ನೋಟ್ ಪ್ಯಾಡ್ ಜೊತೆ ಇಟ್ಬಿಡಿ. ನೀವು ಯಾವುದೇ ಕಾರಣಕ್ಕೂ ಬರೆಯೋಕೆ ಹೋಗಲ್ಲ. ಹಾಲ್ ಟಿಕೆಟ್ ಇಲ್ಲದೆ ಒಳಗೆ ಬಿಡಲ್ಲ. ಅವೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. 10ನೇ ಕ್ಲಾಸ್ ಇಂದ ಹಿಡಿದು ಯಾವುದೇ ಡಿಗ್ರಿ ಓದಿದ್ರು, ಡಬಲ್ ಡಿಗ್ರಿ ಓದಿದ್ರು, ಸ್ನಾತಕೋತ್ತರ ಪದವಿ ಇದ್ರು, PhD ಇದ್ರು, ಹಾಲ್ ಟಿಕೆಟ್ ಇಲ್ಲದೆ ಎಕ್ಸಾಮ್ ಯಾವುದಕ್ಕೂ ಬಿಡಲ್ಲ. ಆಯ್ತಾ? KPSC ಇದೇ ಥರ ಹೊಸ ಮಾಹಿತಿಗಳು, ಎಕ್ಸಾಮ್ ಒಂದು ರಿಸಲ್ಟ್ಸ್ ಯಾವಾಗ ಬರುತ್ತೆ, ಇದೇ ಹೊಸ ಅಪ್ಡೇಟ್ ಅಂದ್ರೆ ಹೊಸ ಚೇಂಜಸ್ ಆದರೆ ಕೂಡ ನನ್ನ ಅಕೌಂಟಲ್ಲಿ ಮಾಹಿತಿ ಬರ್ತಾ ಇರುತ್ತೆ. ಹೊಸ ಎಕ್ಸಾಮ್ಗಳು, ಹೊಸ ಜಾಬ್ ಅಪ್ಡೇಟ್ಗಳು, ಸರ್ಕಾರೇತರ ಕರ್ನಾಟಕ ಸರ್ಕಾರ, ಅದು ಕೇಂದ್ರ ಸರ್ಕಾರ ಜಾಬ್ಗಳು, ರೈಲ್ವೆ ಜಾಬ್ಗಳ ಬಗ್ಗೆ ಕೂಡ ಮಾಹಿತಿ ನನ್ನ ಅಕೌಂಟಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡಿ. ಅಗ್ನಿಶಾಮಕ ಜಾಬ್ಗಳು, KMF ಜಾಬ್ಗಳು, ಏನು ಪಶು ಇಲಾಖೆದು ಜಾಬ್ಗಳು ಎಲ್ಲ ಮಾಹಿತಿ ಅಕೌಂಟಲ್ಲಿ ಇರುತ್ತೆ. ಅದನ್ನು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ಮೆಂಟ್ ಆಗಲ್ಲ. ಅದೇ ರೀತಿ ನೀವು ಏನಾದ್ರು ಇಂಟರ್ನ್ಶಿಪ್ ಕೂಡ ಹುಡುಕ್ತೀರಾ ಅಂದರೆ ಅದ್ರ ಬಗ್ಗೆ ಕೂಡ ನನ್ನ ಅಕೌಂಟಲ್ಲಿ ಮಾಹಿತಿ ಇದೆ. ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಹೊಸ ಚಾನಲ್ನು ನಮ್ಮದು ಅಂತ ಮಿಸ್ ಮಾಡ್ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಆಪ್ಷನ್ ಒತ್ತಿ, ಬೆಲ್ ಐಕನ್ ಒತ್ಬಿಟ್ಟು ಆಲ್ ಆಪ್ಷನ್ ಒತ್ತೋದನ್ನ ಮರಿಬೇಡಿ. ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅದೇ ರೀತಿ KPSC PDO ಎಕ್ಸಾಮ್ಗಳ ಬಗ್ಗೆ ಏನೇ ಮಾಹಿತಿ ಬಂದರೂ ನಾನು ಕೂಡ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ನಿಮಗೆ ಸಿಗ್ತೀನಿ.